ಕೊನೆಗೂ ಜಾತಿ ಗಣತಿ ವರದಿಗೆ ಜೈ ಅಂದಿದೆ ಗ್ಯಾರಂಟಿ ಸರ್ಕಾರ. ವಿರೋಧಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಜಾತಿ ಬ್ರಹ್ಮಾಸ್ತ್ರವನ್ನ ಹೂಡಿದು. ವೀರಶೈವ ಲಿಂಗಾಯತ ಒಕ್ಕಲಿಗರಿಂದ ವರದಿಗೆ ವಿರೋಧ. ಸಾರಥ್ಯದಲ್ಲಿ ನಡೆದ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾದರೂ ನಿರ್ಣಯಕ್ಕೆ ಬಂದಿಲ್ಲ ಇನ್ನು ಸರ್ಕಾರ. 2015ರ ಸಮೀಕ್ಷೆಯ ಸಮಗ್ರ ವರದಿ ಸಂಪುಟ 1 ಜಾತಿವಾರು ಸಂಖ್ಯಾ ವರದಿ. ಪರಿಶಿಷ್ಟ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು. ಇದು ಪೆಟ್ಟಿಗೆ 1ರ ವರದಿ ಏನಿದೆ ಅಂತ. ಪರಿಶಿಷ್ಟ ಪಂಗಡಗಳ ಪ್ರಮುಖ ಲಕ್ಷಣಗಳು, ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು, ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶ, ಈ ರೀತಿ ಆಯಾ ವರದಿಗಳಲ್ಲಿ ಒಂದಷ್ಟು ಅಂಶಗಳನ್ನ ನೋಡಲಾಗ್ತಾ ಇದೆ. 2015ರ ಸಮೀಕ್ಷೆಯ ಸಮಗ್ರ ವರದಿ ಮುಂದಿನ ವಾರ ಏನೋ ಚರ್ಚೆ ಆಗುತ್ತಂತೆ ಸರ್. ಇವತ್ತು ಮಂಡನೆಯಾಗಿದೆ. ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ಲರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ಸರ್ ಗುತ್ತಿಗೆದಾರರ ಆರೋಪದ ಬಗ್ಗೆ ದಿನಾಂಕ 17/4/2025 ಗುರುವಾರ ಸಂಜೆ 4 ಗಂಟೆಗೆ ಸಚಿವ ಸಂಪುಟದ ವಿಶೇಷ ಸಭೆಯನ್ನು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ವಿಧಾನಸೌಧದ ಸಚಿವ ಸಂಪುಟ ಸಭಾಮಂದಿರದಲ್ಲಿ ಕರೆಯಲಾಗಿದೆ. ಸದರಿ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯ ಕುರಿತು ಚರ್ಚಿಸಲಾಗುವುದು. ಥ್ಯಾಂಕ್ ಯು. ಆಮೇಲೆ ಈಗ ಅಲ್ರಿ ಸೆನ್ಸಸ್ನಾಗೂ 3% ಉಳಿಯಲ್ವಾ? 94.17%. This is a very big number, very successful number. ದಿನಾಂಕ 17/4/2025 ಗುರುವಾರ ಸಂಜೆ 4 ಗಂಟೆಗೆ ಸಚಿವ ಸಂಪುಟದ ವಿಶೇಷ ಸಭೆಯನ್ನು ವರ್ಗವಾರು ಕುರಿತು, ಅಂದ್ರೆ ಈ ಪಟ್ಟಿಯಲ್ಲಿ ಏನೆಲ್ಲ ಇದೆ ಅನ್ನೋದು ವರ್ಗವಾರು ಇದೆಲ್ಲದರ ಡಿವೈಡ್ ಮಾಡಿದ್ದಾರೆ. ಇನ್ನು ಪೆಟ್ಟಿಗೆ 1ರಲ್ಲಿ ಏನಿದೆ ಅಂತ ನಾವು ಅವಾಗಲೇ ನೋಡಿದ್ವಿ. ಪೆಟ್ಟಿಗೆ 2ರಲ್ಲಿ ಏನೇನಿರುತ್ತೆ ಅಂತಂದ್ರೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಮಾಹಿತಿ, ಜಾತಿ ವರ್ಗವಾರು ಕುರಿತು ಶೈಕ್ಷಣಿಕ ಮತ್ತು ಆರ್ಥಿಕ ಮಾಹಿತಿ, ಹಾಗೆ ತಾಲೂಕುವಾರು ಜಾತಿವಾರು ಕುಟುಂಬಗಳ ವರದಿ. ಇದು ಪಟ್ಟಿ 2ರಲ್ಲಿ ಇರುತ್ತೆ. ಇದು ಜಾತಿ ಗಣತಿಯ ವರದಿ ಸಿಕ್ಕಿರೋದು. ಇನ್ನೂ ಕೂಡ ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ನೆನ್ನೆ ವರದಿ ಮಂಡನೆ ಆಗಿದೆ, ಬಟ್ ಇನ್ನು ಏನಿದೆ ಆ ವರದಿಯಲ್ಲಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ. 17ರಂದು ಮತ್ತೊಮ್ಮೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಕಂಪ್ಲೀಟ್ ಆಗಿ ನಿರ್ಧಾರವಾಗಿ ಹೋಗುತ್ತೆ. ಏನಿದೆ ಅಂತ ಹೇಳಿ ನಿನ್ನೆ ಮಂಡನೆಯಾದ ವರದಿಯಲ್ಲಿ ಒಂದಷ್ಟು ಚರ್ಚೆ ಆಗಿದೆ. ಆದರೆ ಅದರಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತ. ಸದ್ಯದ ಮಟ್ಟಿಗೆ ಬಹಳಷ್ಟು ಕುತೂಹಲ ಇದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಿನ್ನೆ ನಡೆದಿತ್ತು ಒಂದು ಸಚಿವ ಸಂಪುಟ ಸಭೆ, ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ನಿನ್ನೆ ಮುಚ್ಚಿದ ಲಕೋಟೆ ತೆರೆಯುವಂತಹ ಸಮಯ, ಅಂದ್ರೆ ಜಾತಿ ಗಣತಿಯ ವರದಿ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿತ್ತು. ನಿನ್ನೆ ಒಂದು ಸಭೆಯಲ್ಲಿ ಏನೆಲ್ಲ ಆಯ್ತು ಪ್ರಮುಖವಾಗಿ ಅಂತ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ. ಒಂದು ಕಡೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಆಯ್ತು ಅಂತ
ವರದಿ ಮಂಡನೆಗೆ ಈಗ ಮತ್ತೆ ಏಪ್ರಿಲ್ 17ಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಏಪ್ರಿಲ್ 15ರಂದು ನೋಡ್ಬೇಕು ಏನ ಆಗತ್ತೆ ಅಂತ ಹೇಳಿ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸಂಪುಟ ಸಭೆಯ ವಿಚಾರ, ಅಂದ್ರೆ ನಿನ್ನೆ ಚರ್ಚೆಯಾದ ವಿಚಾರ. ಇನ್ನೇನು 17ನೇ ತಾರೀಕು ಕರೆದಿರುವಂತಹ ಸಚಿವ ಸಂಪುಟ ಸಭೆ ಏನಿದೆ ಆ ಸಭೆಯಲ್ಲೇ ಫೈನಲ್ ಆಗುತ್ತಾ? ಯಾಕಂದ್ರೆ ಇನ್ನು ಯಾರಿಗೂ ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾವ ನಾಯಕರಿಗೂ ಕೂಡ ಇನ್ನು ಗೊತ್ತಿಲ್ಲ ಏನಿದೆ ಅದರಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಸೊ ನಿನ್ನೆಯ ಸಚಿವ ಸಂಪುಟದಲ್ಲಿ ಮುಚ್ಚಿದ ಲಕೋಟಿಯನ್ನ ತೆರೆಯಲಾಗತ್ತೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳು ಕೇಳಿ ಬಂದಿತ್ತು. ಅಂತೆಯೇ 17ಕ್ಕೆ ಈಗ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಮುಂದಿನ ವಾರ ಏನೋ ಚರ್ಚೆ ಆಗುತ್ತಂತೆ ಸರ್. ಇವತ್ತು ಮಂಡನೆ ಆಗಿದೆ. ಹಾ ಸರ್. ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಗೊತ್ತಿಲ್ಲ. ಹಾ ಸರ್. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ಸರ್ ಗುತ್ತಿಗೆದಾರರ ಆರೋಪದ ಬಗ್ಗೆ ದಿನಾಂಕ 17/4/2025 ಗುರುವಾರ ಸಂಜೆ 4 ಗಂಟೆಗೆ ಸಚಿವ ಸಂಪುಟದ ವಿಶೇಷ ಸಭೆಯನ್ನು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ವಿಧಾನಸೌಧದ ಸಚಿವ ಸಂಪುಟ ಸಭಾಮಂದಿರದಲ್ಲಿ ಕರೆಯಲಾಗಿದೆ. ಸದರಿ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯ ಕುರಿತು ಚರ್ಚಿಸಲಾಗುವುದು.